ಹಾಯ್ ಫ್ರೆಂಡ್ಸ್, ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವಾಗ ಸಾಯಂಕಾಲ ತುಂಬಾ ಮಳೆ ಬರ್ತಾ ಇದೆ. ತುಂಬ ಖುಷಿ ಆಯಿತು ಮಳೆ ನೋಡಿ. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಕಾಫಿ ತಿಂಡಿ ಎಲ್ಲದು ಆಯಿತಾ? ಊಟ ಆಯ್ತು ಅಂತ ಕೇಳೋಕ್ಕಾಗಲ್ಲ. ಇವಾಗ ಸಾಯಂಕಾಲ 7 ಗಂಟೆ ಆಗಿರೋದ್ರಿಂದ ಕಾಫಿನೇ ಆಗಿರುತ್ತೆ ಮೋಸ್ಟ್ಲಿ ಎಲ್ಲರದು. ಮತ್ತು ಇವಾಗೆಲ್ಲ ಸಾಯಂಕಾಲ ಊಟ ಎಲ್ಲ ಆಗಿರಲ್ಲ, ಕಾಫಿ ತಿಂಡಿ ಅಷ್ಟೇ ಆಗಿರುತ್ತೆ. ಸ್ನ್ಯಾಕ್ಸು ನಾನು ಅಷ್ಟೇ, ಏನು ಸ್ನ್ಯಾಕ್ಸ್ ಬರೀ ಒಂದು ಕೇಕ್ ತಿಂದೆ ಅಷ್ಟೇ ಫ್ರೆಂಡ್ಸ್. ಇವತ್ತು ತಂದಿಟ್ಟಿದ್ರು ನಮ್ಮ ಮನೆಯವರು, ಮಕ್ಕಳು ನೋಡಿ ತಿಂದ್ಬಿಟ್ಟು ಕೂತಿದ್ದಾಳೆ ಅವಳು. ಏನು ತಂದ್ರು ನನಗೊಂದು ಸಿಕ್ಕಿರ್ತಾರೆ. ನನಗೆ ಬಂದ ತಕ್ಷಣ ತಿನ್ನೋಕ್ಕೆ ಏನಾದ್ರು ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬೇಜಾರಾಗುತ್ತೆ. ಏನಿಲ್ಲ ಅಂದರೆ ಕಡಲೆ ಬೀಜನೇ ಗತಿ. ಕಡಲೆ ಬೀಜ ತಿನ್ನೋದು, ಕುತ್ಕೊಳ್ಳೋದಷ್ಟೇ. ಇವತ್ತು ಡ್ಯೂಟಿ ಎಲ್ಲ ಚೆನ್ನಾಗಿತ್ತು. ಕೆಲಸಕ್ಕೆ ಹೋಗಿದ್ವಿ, ಬೆಳಗ್ಗೆ ಬಂದೆ. ಮತ್ತು ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾನು ಒಂದು ರೆಸಿಪಿ ಮಾಡಿದ್ದೆ, ಅವಲಕ್ಕಿ. ಏನಪ್ಪ ಅವಲಕ್ಕಿ ಅನ್ಕೋಬೇಡಿ, ನಮ್ಮ ಸ್ಟೈಲಲ್ಲಿ ನಾವು ಮಾಡಿದ್ದೀನಿ. ಅದನ್ನು ಶೇರ್ ಮಾಡ್ಕೊತೀನಿ. ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ. ಕೆಲವರು ಜಾಸ್ತಿ ಐಟಮ್ ಹಾಕಿ ಮಾಡ್ತಾರೆ. ನಾನು ಸಿಂಪಲ್ ಒಂದು 3 ಐಟಮ್ ಅಷ್ಟೇ ಹಾಕಿ ಮಾಡಿದ್ದೀನಿ, ಚೆನ್ನಾಗಿತ್ತು. ಹಂಗಾಗಿ ಶೇರ್ ಮಾಡ್ಕೊತೀನಿ. ಯಾರು ಫೋನ್ ಮಾಡಿದ್ರು? ಯಾರು ಗೊತ್ತಿಲ್ಲಪ್ಪ, ಲೇಡೀಸಾ? ಯಾರು ಲೇಡೀಸು? ಯಾರು ಉತ್ತರ ಕನ್ನಡದವ್ರು ಅನ್ಸುತ್ತೆ. ಹಾಂ, ಮನೆಗದಾರಿ ಹ್ಞೂ ರೀ ಅಂದೆ. ದೌಡ್ ಕೊಡ್ರಿ ನಾನು ಯಾರು ದೌಡ್ ಕೊಡೋದಪ್ಪ ಅಂತ ಹಾಕೊಂಡು ಬನ್ನಿ ಮನೆಗೆ ಅನ್ಬೇಕಾಯ್ತು, ಕೊಡ್ತೀನಿ ಬನ್ನಿ ಮನೆಗೆ ಅನ್ಬೇಕಾಗಿತ್ತು. ಯಾವುದೋ ರಾಂಗ್ ನಂಬರ್ ಬಂದಿತ್ತು, ಮಾತಾಡ್ತಾ ಇದ್ರು, ಅದಕ್ಕೆ ಕೇಳಿದೆ ಫ್ರೆಂಡ್ಸ್ ಯಾರಂತ. ಯಾರೋ ಮಿಸ್ ಆಗಿ ರಾಂಗ್ ನಂಬರ್ ಬಂದಿತ್ತು, ಉತ್ತರ ಕರ್ನಾಟಕ ಭಾಷೆ. ನೋಡಿ ಫ್ರೆಂಡ್ಸ್, ನಮ್ಮ ಲಚ್ಚಿ ಎಷ್ಟೊಂದು ಟಾರ್ಚರ್ ಕೊಡ್ತೈತೆ ಅಂದರೆ, ಅಲ್ಲಿ ಕಿಚನಾಗಿರೋದನ್ನೆಲ್ಲ ಎತ್ಕೊಂಬಂದು ಆಚೆ ಇಕ್ತೈತೆ. ಬೆಳಗ್ಗೆ ಏನೋ ಆಮ್ಲೆಟ್ ಮಾಡ್ಕೊಂಡಿದ್ರೇನೋ ಅದ್ರ ಮೊಟ್ಟೆ ಸಿಪ್ಪೆ ಇಟ್ಟಿದ್ದಾರೆ, ಅಲ್ಲಿ ಹುಡ್ಕಾಡ್ತೈತೆ ನೋಡಿ. ಲಚ್ಚಿ ಬಾಯ್ಲಿ, ಲಚ್ಚಿ ಇಲ್ಲಿ, ಲಚ್ಚಿ ಬಾಯ್ಲಿ, ಇಲ್ಲಿ ಲಚ್ಚಿ ಬಾ, ಇಲ್ಲಿ ಬಾ, ಇಲ್ಲಿ ಹಾಯ್ ಮಾಡು, ಹಾಯ್ ಬಾಯ್ಲಿ, ಹಾಯ್ ಬಾ 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 ಬಾ. ನೋಡಿ, ಅದು ಫಸ್ಟ್ ಬೆಳಗ್ಗೆ ಮೊಟ್ಟೆ ಬೇಯಿಸಾಕಿದ್ರಂತೆ ಮಧ್ಯಾಹ್ನ. ಆ ಸಿಪ್ಪೆ ಅಲ್ಲೇ ಬಿಟ್ಟಿದ್ದಾರೆ, ಹುಡ್ಕಾಡ್ತೈತೆ ನೋಡು. ಬಾ ಕೊಡ್ಬಾ ಅಂತೈತೆ ನೋಡಲ್ಲಿ, ಬಾ ಕೊಡ್ಬಾ ಅಂತೈತೆ. ಏನು ಬೇಕು? ಮೊಟ್ಟೆ ಬೇಕಾ? ಮೊಟ್ಟೆ ನಾನ್ ವೆಜ್ ಅಂದರೆ ಕಣ್ಣು ಬಾಯಿ ಬಿಡುತ್ತೆ. ಅಷ್ಟೊಂದೇನು ತಿನ್ನಲ್ಲ, ಸ್ವಲ್ಪ ತಿನ್ನುತ್ತೆ. ಎಷ್ಟಾದ್ರೂ ನಾಯಿ ಅಲ್ವಾ? ನಾಯಿ ಇದು ನಮ್ಮ ಲಚ್ಚಿ ನಾಯಿ. ಮತ್ತೆ ಆ ಸಿಪ್ಪೆ ಹುಡುಕ್ತೈತೆ. ಅವಾಗಿಂದ ನನ್ನ ಮಗ ಎತ್ತೈಕವನೇ, ಆದರೂ ಹೋಗಿ ಒಳಗೆಲ್ಲ ಹುಡುಕ್ತೈತೆ. ಅದೇನಾದರೂ ಒಂದು ಸ್ಮೆಲ್ ಬಂದ್ಬಿಟ್ರೆ ಅದನ್ನೇ ಹಿಡ್ಕೊಳ್ಳುತ್ತೆ, ಸಿಗೋವರೆಗೂ ಬಿಡಲ್ಲ ಫ್ರೆಂಡ್ಸ್. ಅದು ನಮಗೆ ನಮ್ಮ ಲಚ್ಚಿ ಇರೋದ್ರಿಂದ ತುಂಬ ಟೈಮ್ ಪಾಸ್ ಆಗ್ತಾ ಇದೆ, ತುಂಬ ಖುಷಿ ಆಗುತ್ತೆ. ಒಂದೊಂದ್ಸರಿ ತುಂಬ ಬೇಜಾರು ಮಾಡಿಬಿಡುತ್ತೆ, ಗೋಳಿ ಕೊಡುತ್ತೆ. ಓಯ್ ಲಚ್ಚಿ, ಇಲ್ಲಿ ಬಾ, ಇಲ್ಲಿ ಬಾ, ಮೇಲೆ ಬಾ. ಕೆಳಗಡೆ ಕುತ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಕೆಳಗಡೆ ಕುತ್ಕೊಂಡ್ರೆ ಹೆಂಗ್ ಬರುತ್ತೆ ಅಂತ ಬಾ. ನೋಡಿ, ಕೆಳಗಡೆ ಕುತ್ಕೊಂಡ್ರೆ ಹೆಂಗ್ ಬರುತ್ತೆ, ಹಿಂಗೆ ತೊಡೆ ಮೇಲೆ ಮಲ್ಕೊಳ್ಳುತ್ತೆ. ಮಗು ಥರ ಮಲ್ಕೊಳ್ಳುತ್ತೆ ತೊಡೆ ಮೇಲೆ. ಏನಾದರೂ ನನ್ನ ಮಗಳು ಬಂದು ಮಲ್ಕೊಂಡ್ಬಿಟ್ರೆ ತೊಡೆ ಮೇಲೆ ಎಬ್ಬರಿಸುತ್ತೆ. ಅದು ಎಬ್ಬರಿಸ್ಬಿಟ್ಟು ಅದು ಬಂದು ಮಲ್ಕೊಳ್ಳುತ್ತೆ ಈ ಥರ. ಆಮೇಲೆ ಅಷ್ಟೇ ಕೆಳಗಡೆ ಮಲ್ಕೊಂಡ್ರು ಅಷ್ಟೇ ಜೊತೆಲಿ ಬಂದು ಮಲ್ಕೊಳ್ಳುತ್ತೆ. ಒಳ್ಳೆ ಬುದ್ಧಿ ಎಲ್ಲ ಐತೆ. ಈ ಒಂದೊಂದ್ಸರಿ ಈ ಮೊಟ್ಟೆ ಸಿಪ್ಪೆ ಏನಾದ್ರು ಹೊಸಬ್ರು ಬಂದಾಗ ಅವ್ರ ಮೇಲೆ ಎಗರೋದು, ಬೊಗಳೋದು ಹಂಗೆಲ್ಲ ಮಾಡುತ್ತೆ. ಅವಾಗ ಬೇಜಾರಾಗುತ್ತೆ, ಅವ್ರು ತಪ್ಪು ತಿಳ್ಕೊಂತಾರೆ ಬೇರೆಯವರು. ಎಗ್ ಮಸಾಲ. ಮತ್ತೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್. ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬಾರೆ ಮಾತಾಡಮ್ಮ ನೀನು. ಇಲ್ಲಿ ಕುತ್ಕೋಬಾ, ಇಲ್ಲಿ ಆಮೇಲೆ ಕುತ್ಕೋಬಾ, ಇಲ್ಲಿ 1 ನಿಮಿಷ. ರಾತ್ರಿ ಏನಾಯ್ತು ಹೇಳು? ರಾತ್ರಿ ಫೈಟಿಂಗ್ ಆಯ್ತಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಮೇಲೆ ಬಂದು ಕೂತಿರೋದಕ್ಕೆ ನಮ್ಮ ಲಚ್ಚಿ ಹೆಂಗಾಡ್ತೈತೆ. ಮತ್ತೆ ಅದೇ ರಾತ್ರಿ ಅಮ್ಮ ಹೊಡಿತಲ್ಲ, ಯಾಕೆ? ರಾತ್ರಿ ಫ್ರೆಂಡ್ಸ್ ನನ್ನ ಮಗಳಿಗೆ ಹೊಡೆದ್ಬಿಟ್ಟೆ. ಯಾಕೆ ಅಂದರೆ ಮೊನ್ನೆ ಏನೋ ಒಂದು ಮಾತಾಡಿದ್ಲು, ಬೇಜಾರಾಯ್ತು. ಹೋಗ್ಲಿ ಬಿಡು ಮಗು ಅನ್ಕೊ ಸುಮ್ಮನೆ ಇದ್ದೆ. ನಾನೇ ಹೊಡೆದು ನಾನೇ ಅತ್ತೆ ಫ್ರೆಂಡ್ಸ್. ತುಂಬ ಬೇಜಾರಾಯಿತು, ಜೋರಾಗಿ ಹೊಡೆದ್ಬಿಟ್ಟೆ. ಮೊನ್ನೆ ಏನಂದ ಅಂದರೆ ಏನೋ ಮಾತಿಗೆ
ಅವ್ರ ಅಪ್ಪಂಗೆ ಸಿಸರ್ ಕೊಟ್ಬಿಟ್ಟು ಬಟ್ಟೆ ಕಟ್ ಮಾಡೋ ಸಿಸರ್ ಕೊಟ್ಬಿಟ್ಟು ಮಮ್ಮಿ ಬೇಡ ಸಾಯಿಸು ಮಮ್ಮಿನ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಮಮ್ಮಿ ಸತ್ರೇನೆ ನಂಗೆ ನೆಮ್ಮದಿ ಅಂತ ಹೇಳ್ತಾ ಇದ್ಲು. ಏನು ಹಿಂಗಂದ್ಬಿಟ್ಲಲ್ಲ ಹೊಸ ಮಾತು ಅಂತ ನನಗೂ ಬೇಜಾರಾಯಿತು. ಸರಿ ಹೋಗ್ಲಿ ಬಿಡು, ಊರಿಂದ ಬಂದವಳೆ ಯಾಕೆ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಸುಮ್ಮನೆ ರೇ ಅಮ್ಮ, ಸುಮ್ಮನೆ ಏನಾಯ್ತು ಮಳೆ? ಬೇಜಾರಾಯ್ತು. ಹಿಂಗೆಲ್ಲ ಮಾತಾಡಿದ್ ಅಂದ್ಬಿಟ್ಟು ನನಗೂ ಬೇಜಾರಾಯ್ತು. ಸರಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಕಂಪ್ನಿಲಿ ಹೋಗಿ ಒಂದಿಬ್ರಿಗೆ ಹೇಳ್ದಿರೋ ಒಂದು ಮಗ್ಳಿ ಥರ ಅಂದ್ಬಿಟ್ಲು ಅಂದ್ಬಿಟ್ಟು. ಮತ್ತೆ ನಿನ್ನೆ ಕೂಡ ಏನೋ ಗಲಾಟೆ ಮಾಡ್ತಿದ್ಲು. ನನ್ನ ಮಗನಿಗೇನೋ ಬೈತಾ ಇದ್ಲು, ಉಲ್ಟಾ ಜಾಸ್ತಿ ಮಾತಾಡ್ತಾ ಇದ್ಲು. ಅವರಪ್ಪ ಇದ್ರು, ಅವರಪ್ಪ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಸರಿ ಬಿಡಿ ಯಾಕೆ ನಾವು ಕಿತ್ತಾಡ್ಬೇಕಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಅವರು ಡ್ಯೂಟಿಗೆ ಹೋದ್ರು. ಮತ್ತೆ ಏನೋ ಕೊಯ್ಯ ಅಂತಾನೆ ಇದ್ಲು. ಒಳಗಡೆಗೆ ಹೋದೆ. ಆಮೇಲೆ ಸ್ಪೂನ್ ತಗೊಬಂದೆ, ಸರ್ವೇ ಬಿಟ್ಟೆ. ಬಾಸುಂಡೆ ಫುಲ್ಲು ಬಾಸುಂಡೆ ಬಂದ್ಬಿಡ್ತು, ಹಂಗೆ ಬಿಟ್ಟೆ. ಎಲ್ಲೆಲ್ಲಿ? ಕಾಲಲ್ಲಿ ಮತ್ತೆ ಕೈಯಲ್ಲಿ. ಕೈ ತೋರಿಸು, ನೆಟ್ಟ ಕೂತ್ಕೋ. ಎಲ್ಲ ತೋರಿಸು. ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಫುಲ್ ಬಾಸುಂಡೆ ಬಂತು. ನನಗೂ ಬೇಜಾರಾಯಿತು. ರೂಮಲ್ಲಿ ಬಟ್ಟೆ ಮಡಿಸ್ತಾ ಇದ್ದೆ. ಮತ್ತು ನನಗೆ ತುಂಬ ಬೇಜಾರಾಯಿತು. ನನಗೇನೆ ಅಳು ಬಂದ್ಬಿಡ್ತು. ಮತ್ತೆ ಬಂದ್ಲು ಇವಳು. ಬಂದ್ಬಿಟ್ಟು ಅವಳೆ ತಪ್ಕೊಂಡ್ಲು. ಸಾರಿ ಮಮ್ಮಿ, ಇನ್ನೊಂದು ಸರಿ ನಾನು ಈ ಥರ ಎಲ್ಲ ಮಾಡಲ್ಲ, ಉಲ್ಟಾ ಮಾತಾಡಲ್ಲ, ಹೇಳಿದ ಮತ್ತೆ ಕೇಳ್ತೀನಿ, ಮತ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ನೀನ್ ತಾನೇ ಫಸ್ಟ್ ಹೇಳಿದ್ರು. ಸರಿ ಮಮ್ಮಿ, ನಾನು ಓದ್ಬಿಟ್ಟು ನಾನು ಚೆನ್ನಾಗಿ ಓದ್ಬಿಟ್ಟು ದೊಡ್ಡೋಳಾಗ್ಬಿಟ್ಟು ಹಂಗೆ ಹಿಂಗೆ ಏನೇನೋ ಹೇಳ್ತಾ ಇದ್ದಲ್ಲ. ನಾನು ಓದ್ಬಿಟ್ಟು ದೊಡ್ಡೋಳಾಗಿ ನಿಮ್ದೆಲ್ಲ ಸಾಕ್ತೀನಿ, ಹಂಗೆ ಹಿಂಗೆ ನಿಮ್ಗೆಲ್ಲ ಕಷ್ಟ. ಸುಮ್ಮನೆ ಯಾಕೋ. ಮತ್ತೆ ಎಲ್ಲ ಬಂದು ಇಬ್ರು ಕಾಂಪ್ರಮೈಸ್ ಆದ್ವಿ. ಇನ್ನೊಂದ್ಸರಿ ಬೈತೀಯ ಅಮ್ಮ ಮಮ್ಮಿಗೆ? ಇನ್ನೊಂದ್ಸರಿ ಉಲ್ಟಾ ಮಾತಾಡ್ತೀಯಾ? ಹಂಗೆಲ್ಲ ಮಾತಾಡಬಾರ್ದು ತಾನೇ. ಮಮ್ಮಿಗೆ ಪಪ್ಪಂಗೆ ಬೇಜಾರಾಗಲ್ವಾ? ನಾವು ಕೆಲಸ ಮಾಡ್ಕೊಂಡ್ ಬರ್ತೀವಿ ತಾನೇ ನಿಮ್ಗೋಸ್ಕರ. ಯಾರಿಗೋಸ್ಕರ ಮಾಡ್ತಾ ಇರೋದು ನಾವು? ಯಾರಿಗೋಸ್ಕರ ಮಾಡ್ತಾ ಇರೋದು? ಪಪ್ಪ ಯಾರಿಗೋಸ್ಕರ ಮಾಡ್ತೈತೆ? ಅಣ್ಣಗೋಸ್ಕರ. ಪಪ್ಪ ಮಮ್ಮಿ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರೋದು? ನಮಗೋಸ್ಕರ. ಮತ್ತೆ ನೀವು ಹೆಂಗಿರ್ಬೇಕು? ಮತ್ತೆ ರೀಸೆಂಟು, ಸೈಲೆಂಟು, ಕೈ ಕಟ್ಟು, ಬಾಯಿ ಮುಚ್ಚು, ಗಚ್ಚು ಹಂಗಿರ್ಬೇಕು ತಾನೆ. ಮತ್ತೆ ಗಾಂಚಲಿ ಮಾತಾಡ್ತಿದ್ದೆ. ಮತ್ತೆ ನೆನ್ನೆ ಎಲ್ಲ ಸಾರಿ ಅನ್ನೋ. ಸಾರಿ ನೀಟಾಗಿ ಹೇಳು. ಸಾರಿ. ದೊಡ್ಡ ಮತ್ಕೊಳು. ಸಾರಿ ಫ್ರೆಂಡ್ಸ್, ಇದೊಂದು ಥರ ಮಾಡಲ್ಲ. ದಯವಿಟ್ಟು ನಚ್ಚಿ ನೀನು ಹೇಳಿದ್ ಕೇಳಿಸಿಲ್ಲ ಅಮ್ಮ ಅವ್ರಿಗೆ. ಇವಾಗ ಸೈಡ್ಗೆ. ಸಾರಿ ಫ್ರೆಂಡ್ಸ್, ತಪ್ಪಾಯ್ತು. ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಗಾಯ್ಸ್. ಅಬ್ಬಾ ನೋಡಿ, ನಮ್ಮ ಮಗುಗೆ ಒಂದಿನ ಹೊಡೆದಿದ್ದಕ್ಕೆ ಇಷ್ಟೊಂದು ಬದಲಾವಣೆ ಆಗೈತೆ. ಇನ್ನು ಡೈಲಿ ಹೊಡೆದ್ಬಿಟ್ರೆ ಇನ್ನೆಷ್ಟು ಬದಲಾವಣೆ ಆಗ್ಬಿಡ ನಮ್ಮ ಮಗು. ಸರಿ ಫ್ರೆಂಡ್ಸ್, ಆಯಿತು. ಇದನ್ನು ನಾನು ಬೆಳಗ್ಗೆನೇ ಹೇಳ್ಬೇಕು ಅಂದ್ಕೊಂಡೆ, ಹೇಳೋಕ್ಕಾಗಿಲ್ಲ. ನೋಡಿ ಜೋರಾಗಿ ಮಳೆ ಬರ್ತೈತೆ. ಎಲ್ಲರೂ ಜೋಪಾನ, ಎಲ್ಲರೂ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಕಿವಿ ಮತ್ತು ಸ್ವೆಟರ್ಗೆಲ್ಲ ಹಾಕೊಳ್ಳಿ. ಕೇರ್ಫುಲ್ಲಾಗಿರಿ, ಮಳೆ ಬರ್ತೈತೆ. ಕೇರ್ಲೆಸ್ ಮಾಡಿದರೆ ಮತ್ತೆ ಗೊತ್ತಲ್ಲ, ಹಾಸ್ಪಿಟ್ಲು ಇಂಜೆಕ್ಷನ್ನು ಏನೋ. ಸರಿ ಫ್ರೆಂಡ್ಸ್, ಆಯಿತು, ಬಾಯ್. ಸರಿಯಾಗಿ ಚುಚ್ತದೆ ಗಾಯ್ಸ್. ಎಷ್ಟು ನೋವುತ್ತೆ ಗೊತ್ತಾ ಗಾಯ್ಸ್? ಹಂಗೆಲ್ಲ ಮಾತಾಡ್ತಾರೆ ಆ ವಿಡಿಯೋದಲ್ಲಿ. ಅಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬರ್ ಎದುರ್ಕೊಂಡ್ಬಿಡ್ತಾರ. ಮತ್ತೆ ಲಚ್ಚಿ ಬಾಯ್ ಬಿಡು. ಲಚ್ಚಿ ಬಾಯ್. ಬಾಯ್ ಫ್ರೆಂಡ್ಸ್. ನಾಳೆ ಮಾತಾಡ್ತೀವಿ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅವಲಕ್ಕಿ. ಸಿಂಪಲ್ ಆಗಿರೋದು, ಬೇಗ ದಿಢೀರ್ ಅಂತ ಮಾಡುವಂಥ ಅಡುಗೆ. ಲೇಟಾಗಿದ್ರೂ ಮಾಡ್ಕೋಬೋದು. ನೋಡಿ, ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು 3 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಕಡಲೆ ಬೀಜ ಹಾಕ್ಕೋಬೇಕು. ಆಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಮರ್ತೋದೆ. ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆ ಬೀಜ ಮತ್ತು 2 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗೋವರೆಗೂ ತಿರುಗಿಸ್ತಾಯಿರಿ.
ಮತ್ತು ಲೇಟಾಗಿ ಎದ್ರೂ ಬೇಗ ಮಾಡ್ಕೊಬೋದು. ನಾನು ಇವತ್ತು ಇದು ಮಾಡೋಕ್ಕೆ ಕಾರಣ ಲೇಟಾಗಿ ಎದ್ದಿದ್ದೆ. ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ಳಿ. ಲೇಟಾಗಿ ಎದ್ದಿದ್ದಕ್ಕೆ ಇದೇ ಬೇಗ ಆಯಿತು ಅಡುಗೆ, ಹಂಗಾಗಿ ಇದನ್ನೇ ಮಾಡಿದೆ. ಇಲ್ಲ ಅನ್ನ ಸಾಂಬಾರು ಮಾಡೋ ಪ್ಲ್ಯಾನ್ ಇತ್ತು. ನೋಡಿ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಲೇಟಾಗಿ ಎದ್ದರೆ ಬೇಗ ಮಾಡ್ಕೊಬೋದು. ಉಪ್ಪಿಟ್ಟು ಮತ್ತು ಅವಲಕ್ಕಿ, ಚಿತ್ರಾನ್ನ, ಪುಳಿಯೋಗರೆ ಲೇಟಾಗಿ ಎದ್ದರೆ ಇದೇ ಬೇಗ ಮಾಡ್ತೀನಿ. ಚೆನ್ನಾಗಿ ಸೂಪರಾಗಿರುತ್ತೆ ಟೇಸ್ಟು. ತುಂಬ ಅದು ಇದೆಲ್ಲ ಹಾಕಿದರೆ ಅಷ್ಟು ಇದಾಗಿರಲ್ಲ. ಸಿಂಪಲಾಗಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕ್ಕೆ. ನೋಡಿ ಒಂದು ಬಾಣಲು ಫುಲ್ಲು ಮಾಡಿದ್ದೆ, ಎಲ್ಲ ಖಾಲಿಯಾಗಿತ್ತು. ನನ್ನ ಮಗ ಮತ್ತಿರ್ಗ ಅದನ್ನೇ ಮಾಡೋಂತಿದ್ದ. ನೋಡಿ ಒಂದು 10 ನಿಮಿಷ ನೀರಲ್ಲಿ ನೆನೆಸಿದ್ದೀನಿ. ಇದನ್ನು ತೊಳೆದ್ಬಿಟ್ಟಿಟ್ರೆ ಅದೇ ನೆಂದಿರುತ್ತೆ. ನೋಡಿ ಅಷ್ಟು ನೆಂದಿರುತ್ತೆ. ಫುಲ್ಲು ನೆನಿಬಾರ್ದು, ಫುಲ್ಲು ನೆನೆದಂಗೂ ಇರಬಾರ್ದು, ನೋಡ್ಕೋಬೇಕು ಮೀಡಿಯಮ್ ಆಗಿ. ಅನ್ನಗಿಂತ ಸ್ವಲ್ಪ ಗಟ್ಟಿ ಅಷ್ಟೇ. ನೋಡಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಬಿಸಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಒಂದು ಉರಿಗೆ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಎಷ್ಟು ಬೇಗ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಇದ್ರ ಜೊತೆಗೆ ಒಂದು ಕಪ್ಪು ಟೀ ಇದ್ಬಿಟ್ರೆ ಸೂಪರಾಗಿರುತ್ತೆ. ಎಷ್ಟು ತಿಂತಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಹಂಗಿರುತ್ತೆ. ನಾನು ಮಧ್ಯಾಹ್ನಕ್ಕೂ ಕೂಡ ಅದನ್ನೇ ಬಾಕ್ಸಲ್ಲಿ ಹಾಕ್ಕೊಂಡೋಗಿದ್ದೆ. ನೋಡಿ ನೋಡೋಕ್ಕೆ ಎಷ್ಟು ಸೂಪರಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕರಿಬೇವು ಸೊಪ್ಪನ್ನು ಹಾಕಿಲ್ಲ ಫ್ರೆಂಡ್ಸ್, ಖಾಲಿಯಾಗಿತ್ತು, ಅದಕ್ಕೆ ಹಾಕಿರಲಿಲ್ಲ. ಒಂದು ವಸ್ತು ಇಲ್ಲ ಅಂದರೆ ಏನು ಪರವಾಗಿಲ್ಲ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಹೀಗಿತ್ತು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.